ಒಂದು ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಕಾಂತಿ ಶೆಟ್ಟಿ ಮೇಡಮ್. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾತನಾಡುವಾಗ ಹೇಳ್ತಾರೆ, ಕೇಂದ್ರ ಸರ್ಕಾರದ ಭಾಗವಾಗಿರುವ ಕರ್ನಾಟಕದ ಪ್ರತಿನಿಧಿಗಳನ್ನ ಕೂಡ ನಾನು ಮಾತನಾಡಿಸಿದ್ದೀನಿ, ಶೋಭಾ ಮೇಡಮ್ ಮಾತಾಡಿಸಿದ್ದೀನಿ, ಪ್ರಹ್ಲಾದ್ ಜೋಶಿ ಸರ್ನ ಮಾತನಾಡಿಸಿದ್ದೀನಿ, ನಮ್ಮ ಎಂಪಿಗಳ ಜೊತೆಯಲ್ಲೂ ಮಾತನಾಡಿದ್ದೀನಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾಗಿ. ಇದು ಬಹಳ ಇಂಪಾರ್ಟೆಂಟ್. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಬಿಜೆಪಿಯ ನಾಯಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ರಾಜ್ಯದ ಪರವಾಗಿದ್ದಾರೆ. ಪ್ಲಸ್ ಸರ್ವಪಕ್ಷ ಸಭೆ ಕರೆದಿದ್ದೀನಿ, ಆ ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ಪಕ್ಷದ ಹಿರಿಯರು ಕೊಡುವ ಸಲಹೆಯಂತೆಯೇ ರಾಜ್ಯ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುತ್ತೆ. ಹೀಗಿದ ಮೇಲೂ ಕೂಡ ಪಾಲಿಟಿಕ್ಸ್ ಮಾಡಬೇಕಾ ಅನ್ನೋ ಪ್ರಶ್ನೆ. ಇವಾಗ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಇದನ್ನ ನಿರ್ವಹಣೆ ಮಾಡಿದವರು, ಅವರಿಂದ ಕರ್ನಾಟಕದ ಜನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷದ ದಶಕಗಳಿಂದ ಕಾವೇರಿ ಇದು ಮಾಡ್ಕೊಂಡೇ ಬಂದಿದ್ದು, ಅಟ್ಲೀಸ್ಟ್ ಈ ಸರಿ ಆದ್ರೂ ಏನಾದ್ರು ಒಂದು ಪರ್ಯಾಯ ಸೂತ್ರ ಸಿಗುತ್ತಾ ಅಂತ. ಈಗ ತಜ್ಞರು ಒಂದು ಮಾತು ಮಾತಾಡಿದ್ರು, ಅನುಪಾತ ಇದರಲ್ಲಿ ನೀರು ಬಿಡುಗಡೆ ಆಗುತ್ತೆ ಅಂತ. ಒಂದು ನನಗೆ ಡೌಟ್ ಇಲ್ಲಿ ಕೇಳಲೇಬೇಕು. ನಮ್ಮ ಹತ್ರ ಇಷ್ಟು ಈಗ ಇವತ್ತು ನಿನ್ನೆ ಮಳೆ ಬಂದಿದೆ, ಪಕ್ಕಕ್ಕಿರೋಣ. ಇದಕ್ಕಿಂತ ಮೊದಲು KRS ಪರಿಸ್ಥಿತಿ ಏನಿತ್ತು, 17 TMC ನೀರಿತ್ತು. ಆತರ ಇರುವಾಗ ಅನುಪಾತ ಅಡಿಯಲ್ಲಿ ಅವರಿಗೆ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಆದೇಶ ಹೆಂಗ್ ಬಂತು? ನಮ್ಮವ್ರು ಹಾಗಾದ್ರೆ ವಸ್ತುಸ್ಥಿತಿಯನ್ನ ಸರಿಯಾಗಿ ಕೊಟ್ಟಿಲ್ಲ. ಇವತ್ತು ನಾನು ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನೀವು ವಸ್ತುಸ್ಥಿತಿನ ಏನೋ ರಿಯಾಲಿಟಿ ಚೆಕ್ ಮಾಡಿದ್ರೆ ಖಂಡಿತ ಅದು ನಿಜಕ್ಕೂ ಒಳ್ಳೆ ವಿಷಯ, ಅದು ಅಪ್ರಿಶಿಯೇಟ್ ಮಾಡೋಣ. ಆದ್ರೆ ನಾನಿವತ್ತು ಹೇಳ್ತಿರೋದಿಲ್ಲ, ಅನುಪಾತದ ಅಡಿಯಲ್ಲಿ ಅವರು ಆದೇಶ ಮಾಡಿದ್ರೆ ಕರ್ನಾಟಕದ ಪರಿಸ್ಥಿತಿ ಕುಡಿಯಕ್ಕೆ ನೀರು ಬರ ನೋಡಿ, ಕರ್ನಾಟಕದಲ್ಲಿ ಬರ ಇದೆ. ಈ ಕಡೆಯಿಂದ ಜಾನುವಾರುಗಳಿಗೆ ಮೇವಿಲ್ಲ, ಈ ಕಡೆಯಿಂದ ಜಾನುವಾರುಗಳಿಗೆ ಪರಿಹಾರವನ್ನು ಕೊಟ್ಟಿಲ್ಲ, ಈ ಕಡೆಯಿಂದ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇಲ್ಲಿ 1,200 ಕೋಟಿ ಬರ ಏನು ಪರಿಹಾರ ಕೊಡಬೇಕಾಗಿತ್ತು, ಬೆಂಬಲ ಬೆಲೆ ಕೊಡಬೇಕಾಗಿತ್ತು, ಅದು ಇಲ್ಲ. ಜಾನುವಾರುಗಳ ಪರಿಹಾರ 62 ಕೋಟಿ ಕೊಡಬೇಕಾಗಿತ್ತು, ಅದು ಇಲ್ಲ. ರೈತರಿಗೆ ಮರಣಶಾಸ್ತ್ರ. ಇವತ್ತು ಮಳೆ ಬಂದಿದೆ, ಅದರ ಬಗ್ಗೆ ಮಾತಾಡೋಣ. ನಾವು ಅದರ ಬಗ್ಗೆ ನೋಡಿ, ಓವರ್ಫ್ಲೋ ಆಗಿ ನೀರು ಹೋಗ್ತಾ ಇದೆಯಾ, ನಾವು ಅದಕ್ಕೆ ತಕರಾರಿಲ್ಲ, ಹೋಗ್ಲಿ. ನಾವು ಬಿಡುವ ಕತೆ ಬೇಡ. ಯಾಕಂದ್ರೆ ನಾವು ಸಂಗ್ರಹಣೆ ಮಾಡಲೇಬೇಕು, ನೀರು ಬೇಕೇ ಬೇಕು. ಕಾವೇರಿ ನಮ್ಮ ಹಕ್ಕು. ನಾವು ನಿನ್ನೆ ಮೊನ್ನೆ ಏನ್ ಹೇಳ್ತಾ ಇದೀವಿ, ಒಂದು ತೊಟ್ಟು ನೀರು ಬಿಡಬೇಡಿ ಅಂತ ಹೇಳ್ತೇವೆ. ಹೌದು, ಪ್ರಕೃತಿ ನೀರು ಮಳೆ ಬಂದಿದೆ, ಓವರ್ಫ್ಲೋ ಆಗ್ಲಿ, ಅದ್ರ ಬಗ್ಗೆ ನಾವು ತಕರಾರಿಲ್ಲ. ಇವತ್ತು ನೀವು ಅನುಪಾತದ ಅಡಿಯಲ್ಲಿ ನಮ್ಮ ತಜ್ಞರು ತಿಮ್ಮೇಗೌಡರು ಹೇಳಿದ್ರು, ಯಾವ ತರ ಅದು ಅನುಪಾತದ ಅಡಿಯಲ್ಲಿ ಅಂತ ಹೇಳಿದ್ರೆ ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಆ ತರ ಇದ್ದಾಗ ಇಲ್ಲಿ ನಾವು ಎಷ್ಟು 29 TMC ನೀರು ಬೆಂಗಳೂರಿಗೆ ಬೇಕು ಕುಡಿಯಕ್ಕೆ ಅಂದಾಗ, ಟೋಟಲ್ 40 TMC ನೀರು ಬೆಂಗಳೂರು ಮಂಡ್ಯ ಕುಡಿಯಕ್ಕೆ ನೀರು ಬೇಕು. ನಮ್ಮ ಹತ್ರ ಇರುವಾಗ KRS ಅಲ್ಲಿ ಇದ್ದದ್ದು ಕೇವಲ 17 TMC ನೀರು ನಿನ್ನೆ ಮೊನ್ನೆ ತನಕ. ಅಂತದ್ರಲ್ಲಿ ನಾವು ದಿನಕ್ಕೆ 3,500 ಕ್ಯೂಸೆಕ್ಸ್ ತಮಿಳುನಾಡು ಬಿಡಿ ಅಂತ ಆದೇಶ ಕೊಡ್ತಾರಂದ್ರೆ ಯಾವ ಅನುಪಾತದ ಮೇಲೆ ಆದೇಶ ಕೊಟ್ಟರು? ನಿಮ್ಗೆ ಕಾಂತಿ ಶೆಟ್ಟಿ ಮೇಡಮ್ ಅವ್ರು ಮುಗಿಸ್ಲಿ. ಸ್ವಾತಿ ಅವರೇ, ನೀವು ಕೌಂಟರ್ ಮಾಡಿರಂತಿಲ್ಲ, ಇದು ಹೆಚ್ಚುವರಿಯಾಗಿ ನೀರು ಬಿಡಿ ಅನ್ನೋ ಆದೇಶ ಅಲ್ಲ. ಈ ರೀತಿ ತಪ್ಪು ಮೆಸೇಜ್ ಹೋಗಬಾರ್ದು ವೀಕ್ಷಕರಿಗೆ ಅನ್ನೋ ಕಾರಣಕ್ಕೆ ನಾನು ತಪ್ಪಿದ್ರೆ ಕರೆಕ್ಟ್ ಮಾಡಿ, ತಿಮ್ಮೇಗೌಡ ಸರ್ ಅಥವಾ ರಾಜಾರಾವ್ ಸರ್ ಕರೆಕ್ಟ್ ಮಾಡಬಹುದು. ತಮಿಳುನಾಡಿನ ಪಾಲಿಗೆ ನಾವು ಬಿಡಬೇಕಾಗಿದ್ದ ನೀರಿನ ಪ್ರಮಾಣ ನಾವು ಬಿಟ್ಟಿಲ್ಲ. ಈಗ ತಮಿಳುನಾಡು ಏನ್ ಹೇಳ್ತಿದ್ರೆ, ನಮಗೂ ಸಂಕಷ್ಟ ಇದೆ, ನಮಗ್ ಬಿಡಬೇಕಾದನ್ನ ಬಿಡೋಕ್ ಹೇಳಿ ಅಂತ ಹೇಳಿ ಬಿಡಬೇಕಾದ ಪ್ರಮಾಣದಲ್ಲೂ ಕಮ್ಮಿ ಮಾಡಿಬಿಟ್ಟಿ ಕೊಡುವಂತ ಆದೇಶ ಅಂತ ಹೇಳಿರೋದು. ಹೊಸದಾಗಿ ಹೆಚ್ಚುವರಿಯಾಗಿ ಕೊಡಿ ಅಂತ ಹೇಳಿಲ್ಲ. ಐ ಅಗ್ರಿ. ಕರ್ನಾಟಕದ ಸಿಎಂ ಇಲ್ಲಿಯ ರೈತರಿಗೆ ಹೇಳ್ತಾರೆ, ಇನ್ನೊಂದು ಬೆಳೆ ಬೆಳೆಯುವ ಮೊದಲು ಯೋಚನೆ ಮಾಡಿ, ಬರಗಾಲ ಇದೆ ಅಂತಾರೆ. ಆದ್ರೆ ತಮಿಳುನಾಡಿನ ಸಿಎಂ ಅವರಲ್ಲಿ ಬೆಳೆ ಬೆಳೆಯಿರಿ, ಮೂರನೇ ಬೆಳೆಗೆ ನೀರು ಕೊಡಿ ಅಂತ ಹೇಳ್ತಾರೆ. ಇದು ಯಾವ ದ್ವಂದ್ವತೆ? ಇದೇನಕ್ಕೆ ದ್ವಂದ್ವತೆ? ಇಲ್ಲಿಯ ರೈತರಿಗೆ ಯಾವತ್ತಿದ್ರು ಇದು ರೈತ ವಿರೋಧಿ ಸರ್ಕಾರನೇ. ಸರಿ, ಸ್ವಾತಿ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ಲಿ. ಈ ಪ್ರಶ್ನೆನ 2-3 ಬಿಜೆಪಿ ವಕ್ತಾರರು, ನಾಯಕರು ರಿಪೀಟೆಡ್ಲಿ ಕೇಳಿದ್ದಾರೆ. ಸ್ವಾತಿ ಅವರೇ, ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳು ಅಥವಾ ರಾಜಕಾರಣಿಗಳು ಪ್ರದರ್ಶನ ಮಾಡುವಂತಹ ಅಲ್ಲಿನ ರಾಜ್ಯದ ಜನರ ಪರವಾಗಿನ ಬದ್ಧತೆ, ಹಿತಾಸಕ್ತಿಯನ್ನ ನಮ್ಮ ರಾಜ್ಯದ ರಾಜಕಾರಣಿಗಳು ತೋರಿಸ್ತಿಲ್ಲ ಅನ್ನೋ ಒಂದು ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡತಾರ ಅಂತಂದ್ರೆ, ಅಂದಿನ ಮುಖ್ಯಮಂತ್ರಿ ಆದಂತ ಜಯಲಲಿತಾ ಅವರು ಉಪವಾಸ ಸತ್ಯಾಗ್ರಹವನ್ನ ಕೂತಿದ್ರು. ಸೊ ಅವರಿಗೆ ನೀರ್ ಬೇಕು ಅಂತ ಉಪವಾಸ ಸತ್ಯಾಗ್ರಹವನ್ನ ಕೂತಿದ್ರು. ಆದ್ರೆ ನಾವಿಲ್ಲಿ ನೀರ್ ಕೊಡುವಂತಹ ಪರಿಸ್ಥಿತಿಯಲ್ಲಿರುವಂತದ್ದು. ಸ್ಮಿತಾ ಅವರೇ, ನಿಮಿಷ ಕಾಂತಿ ಅವರೇ, ನಮ್ಮ ಧೋರಣೆಯನ್ನ, ನಮ್ಮ ಒಂದು ರಾಜ್ಯ ನಿಷ್ಠೆಯನ್ನ ನಾವು ನೀರನ್ನ ಹರಿಸದೇ ಇರೋ ಮೂಲಕ ತೋರಿಸ್ತಾ ಇರುವಂತದ್ದು. ನಾವು ಕೂತು ನಾವು ನೀರು ಹರಿಸಲ್ಲ ಅಂತ ಉಪವಾಸ ಮಾಡುವಂತದ್ದು ಅಥವಾ ಜನರ ಮುಂದೆ ಹೋಗಿ ಟಮಟೆ ಬಾರಿಸ್ಕೊಂಡು ಹೇಳುವಂತಹ ಪ್ರಕ್ರಿಯೆ ಕರ್ನಾಟಕದ ಯಾವ ರಾಜಕಾರಣಗಳಲ್ಲೂ ಇಲ್ಲ. ಇವತ್ತು ಮಳೆ ಬಂದಿದೆ, ಅದರ ಬಗ್ಗೆ ಮಾತಾಡಬೇಡಿ. ಅನೇಕ ದಶಕಗಳಿಂದ ಈ ಕಾವೇರಿ ಈಗ ನೀವು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಹೇಳಿ
ಹೇಳಿದ್ರಿ please 3 ವರ್ಷದ ಹಿಂದೆ ಮೇಕೆದಾಟು ಬಗ್ಗೆ ಒಂದು ಕಲ್ಲು ಅಲುಗಾಡಿಲ್ಲಲ್ಲ, ಅದನ್ನ ಪರಿಷ್ಕರಣೆ ಮಾಡಿದಂತ ಒಂದು ಡಿಪಿಆರ್ ಕೂಡ ಇದುವರೆಗೆ ಬಂದಿಲ್ವಲ್ಲ, ಅದರ ಬಗ್ಗೆ ಮಾತಾಡಿ. ಅದರ ಬಗ್ಗೆ ಕೇಳಿಸ್ಕೊಂಡ್ವಿ. ಇವಾಗ ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡಿದ್ರು ಅನ್ನೋದು ರಾಜ್ಯದ ಜನತೆ ನೋಡಿದ್ದಾರೆ, ಅವ್ರು ನೋಡಿದ್ದಾರೆ. ಯಾಕೆ ಯಡಿಯೂರಪ್ಪನ ಬಿಟ್ಕೊಳ್ಳೋಣ ಅಂತ ನೆನೆ ಬಂದಾಗ ಒಬ್ಬರೇ ಇದ್ರು, ರಾಜ್ಯ ಎಲ್ಲ ಸುತ್ತಾಡಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಮಾತಾಡ್ತಿರಲ್ಲ ಕಾವೇರಿ ನೀರನ್ನ ಅವತ್ತಿನ ದಿನ ತಮಿಳುನಾಡು ಇದೇ ಖ್ಯಾತಿಯನ್ನ ತೆಗೆದಿತ್ತು. ಅವರು ಲೀಗಲ್ ಎಕ್ಸ್ಪರ್ಟ್ ಅಲ್ವಪ್ಪ, ಬಿಟ್ಬಿಡೋಣ. ಎಲ್ಲಾ ಪಕ್ಷದ ನಾಯಕರ ಬಗ್ಗೆನೂ ಬಿಟ್ಬಿಡೋಣ. ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಲೀಗಲ್ ನಮಗೆ ಈಗ ನಿಜವಾಗಿ ಹೋರಾಟ ಮಾಡಿರೋರು ಕಾಂತಿ ಶೆಟ್ಟಿ ಜನರಿಗೆ ವಿಚಾರ ಹೋರಾಟ ಮಾಡೋರು ಯಾರು? ಜನರಿಗೆ ಒಂದೇ ನಿಮಿಷ, ಜನರಿಗೆ ನೀವು ಮಾತನಾಡೋ ವಿಚಾರಗಳು ತಲುಪಬೇಕು ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಬೇಕು. ನಾನು ಬ್ರೇಕ್ ಹೋಗ್ಬೇಕಾದ್ರೆ